ನಿಮ್ಮ ಅಮ್ಮನ ಹತ್ರ ಹೋಗಲ್ಲ ನೀವು? ಬಿದ್ದ ಸರಿಯಾಗಿ ಯಾಕೋ ಎಲ್ಲ ನನ್ನ ಆತ್ಮೀಯ ಕನ್ನಡ ಜನತೆಗೆ ಪ್ರದೀಪ್ ಗಗನ PGSK ಕನ್ನಡಿಗ ಯೂಟ್ಯೂಬ್ ಚಾನಲಿಂದ ಸ್ವಾಗತ ಸುಸ್ವಾಗತ. ಯಾಕೆ ನಾಚ್ಕೋತದ್ಯಾ? ನಾವು ಇವತ್ತು ನಿನ್ನೆ ಒಂದು ಫಂಕ್ಷನ್ ಆಗಿತ್ತು, ಏಕಾದಶಿ ಉತ್ಸವ ಫಂಕ್ಷನ್ ಆಗಿತ್ತು. ಪ್ರತಿ ವರ್ಷನೂ ಊಟ ಅರೇಂಜ್ ಮಾಡ್ತಾರೆ. ಇವತ್ತು ಶುಭೋದಯ ಕಲಾಮಂಟಪದಲ್ಲಿ ಊಟ ಇದೆ. ನಮ್ಮ ಫ್ಯಾಮಿಲಿ ಮೆಂಬರ್, ಅದೇ ತುಂಬ ಜನ ಫ್ಯಾಮಿಲಿ ಮೆಂಬರ್ ಎಲ್ಲ ಬಂದಿದ್ದಾರೆ. ಹಂಗೆ ನಮ್ಮ ಫ್ಯಾಮಿಲಿನೂ ಬಂದಿದ್ದೀವಿ. ಆಮೇಲೆ ನಮ್ಮ ವೈಫರ ಬ್ರದರು ಬಂದಿದ್ದಾರೆ. ಆಮೇಲೆ ನಾವು ಬಂದಿದ್ದೀವಿ. ನಾವಂತೂ ಇದ್ದೇ ಇರ್ತೀವಿ ಇಂಥ ಊಟಕ್ಕೆಲ್ಲ. ಈಗ ಇವ್ರ ಫ್ಯಾಮಿಲಿ ಒಬ್ರು ಇನ್ನೊಬ್ರು ಬರಬೇಕು, ಇವ್ರ ಅಮ್ಮರು ಬರಬೇಕು. ಅವ್ರು ಬಂದಿಲ್ಲ. ನಾವು ಬೈಕಲ್ಲಿ ಬಂದ್ಬಿಟ್ಟು ಅವ್ರು ನಡ್ಕೊಂಡು ಬರ್ತಾವ್ರೆ. ಅಲ್ಲಿಂದ ಇಲ್ಲ ಆಟೋಲ್ಲಿ ಬರ್ಬೋದನ. ಎಲ್ಲ ಊಟ ಮಾಡ್ತಿದ್ದಾರೆ. ಈಗ ನಾವು ನಮ್ಮ ಫ್ಯಾಮಿಲಿಗೋಸ್ಕರ ವೆಯ್ಟಿಂಗಲ್ಲಿ ಇದ್ದೀವಿ. ನೋಡೋದು ನಮ್ಮ ಫ್ಯಾಮಿಲಿ ಬಂದಮೇಲೆ ಬೇಕಾದ್ರೆ ನಾವು ಹೋಗಿ ಕೂತ್ಕೊಳ್ಳೋದ. ಹೊಟ್ಟೆ ಸಿಗ್ತಿದೆ, ಅವ್ರು ಬರೋಗಂಟ ಕಾಯ್ಬೇಕಲ್ಲ ಅಂತ. ಎಲ್ಲ ಟೀ ಕುಡ್ಕೊಬರೋದಾ? ಓಯ್, ಎಲ್ಲ ಟೀ ಕುಡ್ಕೊಬರೋದು ಬನ್ನಿ. ಇನ್ನೂ ಅವ್ರು ಬರೋದು ಒಂದು ಅರ್ಧ ಗಂಟೆ ಆಗುತ್ತೆ. ಹಾಂ, ಎಲ್ಲಿಂದ ಬಂದೆ ಮಗ ನೀನು? ಕುಶಾಲರಿಂದ ಬರ್ತಾರೆ. ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ನಮ್ಮ ಹುಡುಗರು. ಅಲ್ಲಿಂದ ನಾಯಿ ಮಡಿ ಹೋಲಿ ಬ್ಯಾಟಿಂಗ್ ಮಾಡ್ತಾರೆ ನಮ್ಮ ಬಿಟ್ಟು. ನಮ್ಮ ಹುಡುಗರು ನಮ್ಮನ್ನು ಬಿಟ್ಟು ಅವೆಲ್ಲ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಮಾಡಲಿ ನಮ್ಮ ಮನೆಯವ್ರ ಊಟ ಅಂದರೆ ಫಸ್ಟ್ ನಿಂತಿರ್ತಾರೆ. ಕೇಳಿ ನೋಡ್ತಿದ್ದು ಬನ್ನಿ, ತೋರಿಸ್ತೀನಿ ಈಗ ಎಷ್ಟು ತಿಂತಾರೆ ಅಂತ. ಟೋಟಲ್ 36 ಐಟಮ್ ಏನೋ ಮಾಡಿದಾರಂತೆ. ವೆರೈಟೀಸ್ ಮಾಡಿದಾರಂತೆ. ವರ್ಷನೂ ಏನಾದ್ರು ಒಂದು ಜಾಸ್ತಿ ಮಾಡ್ತಾನೆ ಇರ್ತಾರೆ. ಬಟ್ ಚೆನ್ನಾಗಿರುತ್ತೆ ಊಟ. ಅದೇ ಏನೇನು ಸ್ಪೆಷಲ್ ಮಾಡಿದಾರೆ ಅಂತ ತೋರಿಸ್ತೀವಿ. ಊಟ ಮಾಡ್ತಾ ಬನ್ನಿ ನೋಡೋದ. ನಮ್ಮ ಹುಡುಗ ಊಟಕ್ಕೆಲ್ಲ ಬರಲ್ಲ, ಹಿಂಗೆ ಅಪರೂಪಕ್ಕೆ ಬಂದಿದ್ದಾನೆ. ಅದೇ ನಮ್ಮ ಹುಡುಗನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾನೆ. ಪಾಪ ಚೂರು ನಾಚ್ಕೋತಾನೆ. ಯೂಟ್ಯೂಬಲ್ಲೆಲ್ಲ ನಾಚ್ಕೊಂಡ್ರೆ ದುಡ್ಡು ಮಾಡೋಕ್ಕಾಗಲ್ಲ, ಜನರ ಮನಸ್ಸು ಸಂಪಾದನೆ ಮಾಡೋಕ್ಕಾಗಲ್ಲ ಅಂತ ನಮ್ಮ ಹುಡುಗಿಗೆ ಹೇಳ್ತಾ ಇರ್ತೀನಿ ಯಾವಾಗಲೂ. ನಾಚ್ಕೋಬಾರ್ದು ಅಂತ ನೀವು ಒಂದ್ಸತಿ ಹೇಳ್ಬಿಡಿ ಕಮೆಂಟಲ್ಲಿ. ಆಮೇಲೆ ನಮ್ಮ ಮನೆಯವರು ಅಷ್ಟೇ, ಯಾವತ್ತೂ ಅಷ್ಟೇ ಮಾತಾಡೋಕ್ಕಂತೂ ಮಾತಾಡೋದೇ ಇಲ್ಲ. ನಾನು ಮಾತಾಡಿ ಸಾಯ್ಬೇಕು. ಗಂಟ್ಲು ಕೆಟ್ಟವರು ಸಾಯ್ಬೇಕು, ಚೆನ್ನಾಗಿದ್ರು ಮಾತ್ರ ಇದು ಮಾಡಬೇಕು. ಅದೇ ಇವರಂತೂ ಏನು ಮಾತಾಡೋದೇ ಇಲ್ಲ. ಅಯ್ಯೋ ಕೇಳ್ತಿರಲ್ಲ. ಮನೇಲಿ ಜಗಳ ಮಾಡಕ್ಕೆ ಕೇಳು ಮಗ. ಮನೇಲಿ ಜಗಳ ಮಾಡಕ್ಕೆ ಕೇಳು. ಅಯ್ಯೋ ದೇವ್ರು, ಊಟ ಮಾಡಕ್ಕೆ ಬಿಡಲ್ಲ. TV ರಿಮೋಟ್ ಆನ್ ಮಾಡಿದ ತಕ್ಷಣ ಇವ್ರು ಸ್ಟಾರ್ಟ್ ಆಗಿರುತ್ತೆ, TV ಸ್ಟಾರ್ಟ್ ಆಗಿರಲ್ಲ. ಅಷ್ಟು ಮಟ್ಟಕ್ಕೆ ಬೈತಾ ಇರ್ತಾರೆ. ಇಲ್ಲಿ ಮಾತೇ ಬರಲ್ಲ. ಎಡಿಟಿಂಗ್ ನಾನು, ಆಮೇಲೆ ಬ್ಲಾಗ್ ಮಾಡ್ಬೇಕಾದ್ರೆ ನಾನು, ಆಮೇಲೆ ವಿಡಿಯೋ ಮಾಡೋದು ನಾನು, ವಾಯ್ಸ್ ಕೊಡ್ಸೋದು ನಾನು. ಅದೇ ಒಂದು 2 ನಿಮಿಷ ಹಿಂಗೆ ಬಂದು ಫೋಸ್ ಕೊಟ್ಟೈತೆ ಅಷ್ಟೇ. ರೀಲ್ಸಿಗೆ ಹೇಳಿಬೇಕಾರೆ ಬಂದು ನಿಂತು ಬಿಡ್ತಾರೆ. ಒಂದು 4-5 ರೀಲ್ಸ್ ಮಾಡೋಕ್ಕೆ. 4-5 ಒಂದು 7-8 ಮಾಡ್ತೀವನಪ್ಪ. ಇನ್ನು ನಮ್ಮ ಕಡೆಯಲ್ಲಿ ಯಾರೋ ಬಂದಿಲ್ಲ, ಹಂಗಾಗಿ ಒಂದು ಟೀ ಕುಡ್ಕೊ ಬರೋದಂತ ಹೋಯ್ತಾ ಇದೀವಿ. ಲೈಟಾಗಿ ಬೆಂಕ್ ಹಾಕೊಂಡು ಟೀನ. ಗಣೇಶ ಆರಾಮ? ಬಂದೇ ಬಿಟ್ರಾ? ನಾವು ವಾಪಸ್ ಹೋಯ್ತಾ ಇದ್ದೋ ಊಟ ಮಾಡ್ಕೊಂಡು. ಆಯ್ತಾ ಊಟ? ಬನ್ನಿ ಊಟ ಮಾಡಿ. ನಾವು ಟೀ ಕುಡಿಯೋದಂತ ಹೋಯ್ತಾ ಇದ್ದೋ, ಬಂದೇ ಬಿಟ್ರು. ಅದಕ್ಕೆ ವಾಪಸ್ ಹೋಗ್ತಾ ಇದೀವಿ. ಲೇಟ್ ಆಗುತ್ತೆ ಅಂತ ವಾಪಸ್ ಹೋಗ್ತಾ ಇದೀವಿ. ಟೀ ಕುಡಿಯೋದ ಅನ್ಕೊಂಡು ಆಮೇಲೆ ಊಟ ಮಾಡೋದ್ಮೇಲೆ ಟೀ ಕುಡಿತೀವಿ. ಈಗ ಮಾಡಲ್ಲ. ನಿಮ್ಮ ಅಮ್ಮರು ಬಿಟ್ಟೆ ಹೊಂಟೋದ್ರಲ್ಲ ನಮ್ಮನ್ನ. ನಮ್ಮನ್ನೇ ಬಿಟ್ಟು ಹೊಂಟೋದ್ರು. ಅವ್ರು ಕಾಯ್ತಾ ಇದ್ದ, ನಾವು ನಮ್ಮನ್ನೇ ಬಿಟ್ಟು ಹೊಂಟೋಗಾರೆ. ನೋಡೋದ ಎಲ್ಲೋಗಾರೆ ಅಂತ ಗೊತ್ತಾಗುತ್ತೆ ಈಗ. ಇಲ್ಲೇ ಇದ್ದಾರಲ್ಲ. ಅಲ್ಲ, ನಾವು ನಿಮಗೆ ಕಾಯ್ತಾ ಇದ್ದ, ನೀವು ನಮ್ಮನ್ನೇ ಬಿಟ್ಟು ಬಂದ್ರಲ್ಲ. ಆ ಊಟಕ್ಕೆ ಹೋಯ್ತು ಲೆಕ್ಕನೆ. ಟೀ ಕುಡಿಯ ಕರ್ಕೊಂಡಿದ್ದೆ. ಟೀ ಕುಡಿಯ ಕರ್ಕೊಂಡಿದ್ದೆ.
ಬಿಡ ಚೇರ್ ಬಿಡ ಎಡೆ ಹಚ್ಚಿಗೆ ಏಯ್ ನೀನು ಅದೆಲ್ಲ ಬೇಕೆ ಕೆಂಪಿ ನೀನು ಊಟ ಮಾಡಿದೆ ಅಲ್ವಾ ಅವಲ್ಲ ಹಾಂ ಊಟ ಮಾಡಿದೆ ಅಲ್ವಾ ಊಟ ಮಾಡ್ತಾನೆ ಇದು 2ನೇ ರೌಂಡು ನೋಡಿ 3ನೇ ರೌಂಡ್ ಊಟ ಮಾಡ್ತಾಳೆ ಹೇಳು ಬ್ರೋ ಚೇರಲ್ಲಿ ಹಾಕ್ಬೇಕು ಬ್ರೋ ನೀವು ಹಾಂ ಚೇರ್ ಹಾಕ್ಬೇಕು ನೀವು ಹಾಂ ಎಲ್ಲ ಇದ್ರಲ್ಲಿ ಓಡಾಡ್ಬೇಕು ದೊಡ್ಡವರು ಚೇರಲ್ಲಿ ಹಾಕ್ಬೇಕು ನಿಮಗೆ ಹಾಕ್ಕೊಡ್ರೆ ದೊಡ್ಡವರು ಬೇರೆ ಬೇರೆ ಎಲ್ಲ ಹಾಕ್ಬೇಕು ನಮ್ಮಂಥವ್ರಿಗೆ ಸಣ್ಣ ಹುಡುಗರಿಗೆಲ್ಲ ಹಾಕ್ಬೇಕು ಸಾರಿ ದೊಡ್ಡವರು ಬನ್ನಿ ಕೂರದ ಅಲ್ಲೇ ಕೂರೋದು ಇಲ್ಲೇ ಕೂರೋದ ಬನ್ನಿ ಸಂಜೆ ಚೇರ್ ತಗೊಂಡು ಹೇಳ್ತೀನಿ ಕೂಡ್ತೀವಿ ಎಲ್ಲ ಕುಟುಂಬ ಇಲ್ಲೇ ಕುತ್ಕೊಬಿಟ್ಟಿದ್ದೀವಿ ಎಲ್ಲ ಒಂದೇ ಪಂತಿಲಿ ಕೂರೋದ ಅಂತ ಕೂತ್ಕೋ ಸಂಜು ನಾಚಿಕೆ ಬೇಡ ಬ್ರೋ ಫಸ್ಟ್ನೇ ರೌಂಡ್ 2ನೇ ರೌಂಡಾ 3ನೇ ರೌಂಡ್ ಅಂತ ಬ್ರೋ ಅದು 3ನೇ ರೌಂಡು ಅದಕ್ಕೆ ಚೇರ್ ಹಾಕಕ್ಕೆ ಆಯ್ತಲ್ಲ ಹೊಟ್ಟೆ ತುಂಬಿಟ್ಟೈತಲ್ಲ ಪರವಾಗಿಲ್ಲ ಜನ ಬಂದಿದಾರಲ್ಲ ವರ್ಷ ಇಲ್ಲೇ ಮಾಡೋದಲ್ಲ ಬ್ರೋ ನೋಡು ಯಾರ್ಯಾರ ಕಾಳಾಕೂತಿ ಏನಂದೆ ಹುಡುಗಿ ನೋಡಂದ ನನಗೆ ಹುಡುಗಿ ನೋಡಂದ ಖುಷಿ ಆಗ್ಬಿಟ್ಟಿದೆ ನಿಮಿಷಕ್ಕೆ ನಾನು ನನ್ನ ಹೆಂಡತಿ ನನ್ನ ಹುಡುಗಿ ನೋಡು ಅಂತಳಲ್ಲಪ್ಪ ಅಂತ ಹ್ಯಾಪಿ ಬರ್ತಾರೆ ಅಕ್ಕ ಎಲ್ಲಿ ಕಣ್ಣಿಗೆ ಕಾಣ್ತಿಲ್ವಲ್ಲ ಅಕ್ಕ ಪಾರ್ಟಿ ಕೊಡ್ಸ್ಬೇಕಂತ ಕಣ್ಣಿಗೆ ಕಾಣ್ತಿಲ್ವಲ್ಲ ಅವಳು ಮೇಡಮ್ ಹ್ಯಾಪಿ ಬರ್ತಡೆ ಓ ಅಜ್ಜಿ ಇವ್ರು ಕೂಡ ನಿಮ್ಗೂ ಹ್ಯಾಪಿ ಬರ್ತಡೆ ಪಾರ್ಟಿ ಕೊಡ್ಸು ಕೆಂಪಿ ಯಾಕೆ ನಡ್ತಾ ಇದೀಯಾ ನೀನ್ ಅದೆಲ್ಲ ಮಾಡಲ್ವಲ್ಲ ಒಂದ್ ಮಾಡ್ತಿದಾರಂತೆ ಇವರು ಬೇರೆ ಬೇರೆ ಆಗಿದ್ದಾರೆ ಇಲ್ಲ ನೋಡಿ ಒಂದ್ ಮಾಡ್ತಿದಾರೆ ಇವ್ರು ಮಾತಾಡ್ಲಿ ಅಂತ ಅವ್ರು ಮಾತಾಡ್ಲಿ ಅಂತ ಇವರು ಟೋಟಲ್ ಆಗಿ ಒಂದಾದ್ರು ಈಗ ಬಿಡಿಯಾಕ ಎಲ್ಲ ಅಕ್ಕ ಇಬ್ರು ಸೇರಿ ಎಣ್ಣೆ ಪಟ್ಟಿ ಕೊಡ್ಸಿ ಎಣ್ಣೆ ಪಟ್ಟಿ ಕೊಡ್ಸಿ ಅಲ್ವಮ್ಮ ಒಂದ್ ಮಾಡಿರಕ್ಕೆ ರಶೀದರ ಜನ ಆಯ್ತಲ್ಲ ಉಸಿರು ಕಟ್ಬಿಟ್ಟಿದ್ಯಾ ಜಾಸ್ತಿ ರಶೀದರ ಜನ ಇವತ್ತು ವಾ ಈಗಲೂ ಮಾಡೋಣ ಕೆಂಪಿ ಫೈನಲ್ ಆಗಿ ಜಾಗ ಹಿಡಿದಿದ್ದೀವಿ ಫುಲ್ ರಶ್ ಇತ್ತು ಆಯ್ ಮಾಡ ಸಂಜೆ ಆಯ್ ಮಾಡ ಸಾಕು ಸುಂದರ ಲೈಫ್ ಎಲ್ಲರೂ ನನ್ನ ಹೆಂಟು ಹಾಕ್ತಿಲ್ಲ ಕಿಶಮ್ಮ ನೀನು ಹಾಂ ಬಿಟ್ಕೊ ಎಲ್ಲರೂ ನನ್ನ ಹೆಂಟು ಹಾಕ್ತಿಲ್ಲ ಹಾಂ ನಿಮ್ಮಮ್ಮನ ಹತ್ರ ಹೋಗಲ್ಲ ನೀನು ಹಾಂ ನಿಮ್ಮಮ್ಮನ ಹತ್ರ ಹೋಗಲ್ಲ ಹಾಂ ಹೋಗಲ್ಲ ನಿಮ್ಮಮ್ಮನ ಹತ್ರ ಅಪ್ಪು ನನ್ನ ಹತ್ರ ಅಂಟಾಕ್ಬಿಟ್ಟಲ್ಲ ಕೊನೆಗೂ ಓಯ್ ನನ್ನ ಹತ್ರ ಕೊನೆಗೆ ಹೊಂಟಾಕ್ಬಿಟ್ಟಲ್ವಾ ಐಡಿಯಾ ಮಾಡ್ಬಿಟ್ಟ ಅಂತ ಇತ್ತು ನೀರು ಚೆಲ್ಬಿಟ್ಲು ಅಂತ ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿತನೆಗೆ ಬಂದು
ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿತನೆಗೆ ಬಂದು ಓಹೋರೆ ಗಾರಿಗೆಗಳೇ ಆಹಾರ ಮಂಡಿಗೆಗಳೇ ಓಹೋರೆ ಗಾರಿಗೆಗಳೇ ಆಹಾರ ಮಂಡಿಗೆಗಳೇ ಗುಳೂರಿಗೆ ಚಿರೋಟಿ ಇದೆಲ್ಲ ನನಗೆ ಸಾಟಿ ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿತೆನೆಗೆ ಬಂದು ಮೂರು ಸತಿ ಅನ್ನ ಹಾಕೊಂಡಿದ್ಯಾ ಇನ್ನೂ ಎಷ್ಟೊತ್ತಿ ಹೆಸರು ತಿಂತೀಯಪ್ಪ ನೀನು ಹಾಂ ಆ ಮಗಿಗಾರ ತಿನ್ನಿಸ್ತದೇವಲ್ಲೇ ನಾನು ನೋಡಿ ಇವನಿಗೂ ತಿನ್ನಿಸ್ದೆ 4 ಸತಿ ರಸಮ್ಮು ಮೊಸರು ಆಮೇಲೆ ಸಾಂಬಾರು 3 ಐಟಮ್ ಹಾಕ್ಸ್ಕೊಂಡಳೆ ಪಲಾವ್ ಜೊತೆಗೆ ಟೋಟಲ್ 4 ಐಟಮು ಇನ್ನು ಸೈಡ್ಸ್ ಅಂತ ಕೇಳಲೇಬೇಡಿ ಇದೆಲ್ಲ ಖಾಲಿ ಮಾಡೋಳೆ ಇದು 2ನೇದು ನಮ್ಮ ಪಾಪ ಅಯ್ಯೋ ಕಾಣ್ತಿದೆ ಕ್ಯೂಟ್ ಊಟ ಮುಗಿಸಿ ರಸ್ಟಲ್ಲಿ 4 ರೌಂಡ್ ಆಗಿ ಸೇರಿ ತಿಂದು ಹೋಯ್ತದೆ ಮುಗಿಸ್ಕೊಂಡು ಯಾರ್ಯಾರು ಏನೇನು ಹಾಕ್ಸ್ಕೊಂಡು ತಿಂದ್ರಪ್ಪ ಇವ್ರು 4 ಸತಿ ತಿನ್ಲು ಮೊಸರನ್ನ 2 ಸತಿ ತಿನ್ಲು ಹಾಗೆ ವಿಡಿಯೋ ಮಾಡ್ಕೊಂಡೀನಿ ಅವನು ಬ್ಯಾಟಿಂಗ್ ಮಾಡಿಲ್ಲ ಪಾಪ ಜಾಸ್ತಿ ಅಲ್ಲ ನಾವು ಎದುರುಗಡೆನೇ ಕುಂತೀವಿ ಸುಪ್ರಿ ನಿಮ್ಮ ಮಕ್ಳನ್ನ ಎತ್ಕೊಳ್ಳಿ ಬ್ರೋ ನೀವು ಹಾಂ ಯಾವಾಗ ನೋಡೋ ಸಿಂಗಲ್ ಕುತ್ಕೊಂಡ್ಬಿಡ್ತೀರಾ ಓ VIP ನಿನಗೆ ತೋರಿಸ್ತೀನಿ ಅಲ್ಲ ಇವ್ರದ್ದು ಏನು ಗೊತ್ತಾ ಇಂಥ ಫಂಕ್ಷನ್ಗಳೆಲ್ಲ ಆರಾಮಾಗಿ ಸೀಟ್ ಸಿಕ್ಬಿಡುತ್ತೆ ಅವ್ರಿಗೆ ಅಲ್ಲ ಬ್ರೋ ನಾ ಮೆಟ್ರೋಲ್ ಇರ್ಬೇಕು ಮೇಲ್ಗಡೆ ಜೋರಾಗಿ ಮಾತಾಡಿ ಊಟ ಮಾಡಿಲ್ವಾ ಅಯ್ಯೋ ಬ್ರೋ ಅದೊಂದು ಮಾತಾಡಿ ನಂಗೆ ನೋವು ಮಾಡಬೇಡಿ ಯಾಕಂದ್ರೆ ನಮಗಿಂತ ಫಸ್ಟ್ ನೀವೇ ಇದ್ದಿದ್ದು ಕೆಳಗಡೆ ಹೌದಾ ಯಾರಿಗೂ ಮಜಾಗಿರಲ್ಲ ನಂಗೆ ಅಲ್ಲೇ ಬಿಟ್ಟು ನಂಗೆ ಮಜಾ ಆಗಲ್ಲ ಹುಡುಗಿ ಇಷ್ಟಪಟ್ಟಿತ್ತು ನಾನು ಚೇಳು ಅಂತ ಬಿಟ್ಟಾಯ್ತು ಅಯ್ಯೋ ಅದಕ್ಕೆಲ್ಲ ನಂಗೆ ಮಜಾ ಆಗವನೆ ನಾ ಅದ್ರ ಚಲ್ಲ ಅವ್ನ ಅದೃಷ್ಟಪಟ್ಟ ನನ್ನ ಕೊಡೆಗೆ ಏನ್ ತಿಂದ್ರಿ ಏನ್ ಬಿಟ್ರಿ ಅವ್ವ ಮಾತ್ರ ಮಕ್ಳು ಬಿಟ್ಬಿಟ್ಟು ಆರಾಮ ನುಂಕ ಬಂದ್ಬಿಡ್ತು ನಮಗೆ ಅದಾಕ್ಬಿಟ್ಟು ನಮ್ಮ ಮಕ್ಳಿಗೆ ಫಸ್ಟ್ ಮೊಮ್ಮಕ್ಳು ಹೇಳ್ಬೇಕ ನಮ್ಮ ಆಮೇಲೆ ಇವರು ಮಕ್ಳಿಗೆ ಕರ್ಕೊಂಡು ಹೋಗ್ಬಿಟ್ಟು ಮೊಮ್ಮಕ್ಳಿಗೆ ಏನು ತಿನ್ಸಿಲ್ಲ ಅಲ್ಲಿ ಬಿಟ್ಟೋಗ್ಬಿಟ್ಟಿದ್ರ ನನ್ನ ಮಗನಿಗೆ ಹುಡ್ಕ ಇಲ್ಲ ಬಿಟ್ಟೋಗಿದ್ರು ಹುಡ್ಕಾಡ್ದ ನಾನು ಗಾಬರಿ ಆಗ್ಬಿಟ್ಟವನೆ ಏನೋ ಸುಪ್ರಿ ಬಿಟ್ಟೋಗಿತ್ತಿಲ್ವಾ ಸಾಕ್ಷಿ ಇಲ್ಲದಂಗೆ ಕಾಕ ಲಾಸ್ಟಿಗೆ ಬಂದು ಹಿಡ್ಕೊಂಡಿದ್ದು ಅವನು ಪಾಪ ಹುಡ್ಕಾಡ್ತಾನೆ ಒಂದೇ ಒಂದ್ಸರಿಗೆ ಗಾಬರಿ ಬಿಟ್ಟಿನ ಸ್ವಲ್ಪ ಹತ್ರ ಹತ್ತು ಬಿಡೋಣ ನಾನು ಕೂಗ್ದೆ ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಪಾರ್ಕ್ ಕಡೆ ಬಂದು ಭಾನುವಾರ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಬಿದ್ದ ಸರಿಯಾಗಿ ಯಾಕೋ ಅದಕ್ಕೆ ತಲೆಯಲ್ಲಿ ಹೋಗ್ಬಾರ್ದು ಮಕ್ಕಳು ದಯವಿಟ್ಟು ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಆಲ್ ಅಂತ ಕೊಡಿ
ಆಮೇಲೆ ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ಎಲ್ಲರೂ ಆರೋಗ್ಯವಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ಎಲ್ಲರೂ ಬಾಯ್ ಮಾಡಿ.